ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ದೇವತೆಗಳಗಿಯೇ ಕಪ್ಪವ ಗೊಂಬೆಗೆ ಗಾವಾಗಿಯೂ ತುದಿ ಮೆರೆಯುವಗೆ ಆವಾವ ಭಕ್ತರು ನೆನೆದರೆಗ ಅವ ಜೀವಗಳಿಗೆ ಆರತಿ ಬೆಳಗಿರೆ
ಗಜಮುಖದವಗಿ ಗಣಪಗಿ ಸಪರಿವಾರ ಗೋಪಾಲಕೃಷ್ಣ ದೇವರ ಅಡಿದಾವರಗಳಿಗರಗುತ್ತಾ ಆಗಮಿಸಿದ ಎಲ್ಲ ಸಹೃದಯಿ ಕಲಾಭಿಮಾನಿಗಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಗಾನಪ್ರಿಯನಾದ ಶ್ರೀಕೃಷ್ಣ ದೇವರಿಗೆ ಗೋಪಾಲಕೃಷ್ಣನಿಗೆ ಗಾನಗಳ ಮೂಲಕವಾಗಿ ಅರ್ಚನೆಯನ್ನು ಮಾಡಬೇಕು ಎನ್ನುವಂತಹ ಸದುದ್ದೇಶದಿಂದ ಸಂಘಟಕರು ಇವತ್ತಿನ ದಿವಸ ಗಾನಾರ್ಚನೆ ಎನ್ನುವಂತಹ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸಹೃದಯರಿಗೂ ಕೂಡ ಸಂಘಟಕರ ವತಿಯಿಂದ ಹಾಗೂ ಕಲಾವಿದರ ವತಿಯಿಂದ ಮೊದಲಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರನನ್ನು ಸ್ತುತಿಸುವುದರ ಮೂಲಕವಾಗಿ ಎಲ್ಲ ಕಲಾವಿದರು ಕೂಡ ಕಾರ್ಯಕ್ರಮದ ಆರಂಭವನ್ನು ಮಾಡಿದವರಿದ್ದಾರೆ. ಮದವೂರ ವಿಘ್ನೇಶ ಯಕ್ಷಗಾನದ ಆರಂಭದಲ್ಲಿ ಸ್ತುತಿಸುವುದು ಅವನನ್ನೇ, ಯಕ್ಷಗಾನದ ಅಂತ್ಯದಲ್ಲಿ ಮಂಗಳವಾಗುವಾಗಲೂ ಕೂಡ ಆ ಗಣಪತಿಯನ್ನೇ ಸ್ತುತಿಸುವುದು ಸಂಪ್ರದಾಯ ನಡೆದುಕೊಂಡು ಬಂದಂತಹ ದಾರಿ. ಆ ಹಾದಿಯಲ್ಲೇ ನಾವು ಕೂಡ ಸಾಗುತ್ತಾ ವಿಘ್ನ ನಿವಾರಕನಾದ ಮಹಾಗಣಪತಿಯನ್ನು ಸ್ತುತಿಸುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಆರಂಭಿಸಿದವರಿದ್ದೇವೆ. ಯಕ್ಷಗಾನ ಎನ್ನುವಂಥದ್ದು ಅತಿ ಪುರಾತನವಾದಂತಹ ಕಲೆ. ಆ ಕಲೆ ಕಾಲ ಎನ್ನುವುದು ಬದಲಾದಾಗ ಬೇರೆ ಬೇರೆ ಸ್ವರೂಪವನ್ನು ತಾಳಿಕೊಳ್ಳುವುದರ ಮೂಲಕವಾಗಿ ಗದ್ದೆಗಳಲ್ಲಾಗುತ್ತಾ ಇದ್ದಂತಹ ಬಯಲಾಟ ಮುಂದೆ ಸಾಗಿದಂತಹ ಸಮಯದಲ್ಲಿ ಬೇರೆ ಬೇರೆ ಸ್ವರೂಪವನ್ನು ಕಂಡುಕೊಂಡಿತು. ದೇವಾಲಯಗಳಿರಬಹುದು, ರಾಜ ಮಹಾರಾಜರುಗಳ ಆಶ್ರಯದಲ್ಲಿ ಬೆಳೆದಂತಹ ಕಲೆ ಎನ್ನುವುದು ಕಾಲ ಬದಲಾದ ಹಾಗೆ ತನ್ನತನವನ್ನು ಉಳಿಸಿಕೊಳ್ಳುವುದರ ಮೂಲಕವಾಗಿ ಅದಕ್ಕೊಂದು ಹೊಸತನವನ್ನು ಬೆಸೆದುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸ್ವರೂಪವನ್ನು ಬದಲಾಯಿಸುತ್ತಾ ಬಂದಂತಹ ಕಲೆ ಇಂದಿನ ದಿವಸದಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಯಕ್ಷಗಾನ ಬಯಲಾಟ ಇರಬಹುದು, ತಾಳಮದ್ದಳೆಗಳಿರಬಹುದು, ಅದೇ ರೀತಿಯಾಗಿ ಗಾನವೈಭವ, ನಾಟ್ಯವೈಭವ, ಹೀಗೆ ಬೇರೆ ಬೇರೆವಾದಂತಹ ವಿಧದಿಂದ ಆ ಮೂಲ ಸ್ವರೂಪಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ತನ್ನನ್ನು ತಾನು ಉಳಿಸಿಕೊಂಡು ಬಂದಂತಹ ಕಲೆ ಯಕ್ಷಗಾನ ಎನ್ನುವಂಥದ್ದು. ಅದರ ಒಂದು ರೂಪ ಈ ಗಾನವೈಭವ ಎನ್ನುವಂಥದ್ದು. ಇತ್ತೀಚಿನ ದಿವಸಗಳಲ್ಲಿ ಬಹಳ ಬೇಡಿಕೆಯಿಂದ ಬಹಳಷ್ಟು ಕಲಾವಿದರು ಕೂಡ ಅದರಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಒಂದು ಯಕ್ಷಗಾನದ ಪ್ರಕಾರ ಗಾನವೈಭವ ಎನ್ನುವಂಥದ್ದು. ಅದನ್ನೇ ಗಾನಾರ್ಚನೆ ಇರಬಹುದು, ಗಾನವೈಭವ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆದುಕೊಂಡು ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಗಾನಾರ್ಚನೆ ಎನ್ನುವಂತಹ ಹೆಸರಿನಲ್ಲಿ ಯಕ್ಷಗಾನ ವೈಭವ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡವರಿದ್ದಾರೆ. ಹಾಗಾಗಿ ಮೊದಲಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಸಂಘಟಕರಿಗೆ ಕಲಾವಿದರ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ಕಲಾವಿದನೋರ್ವ ಬೆಳೆಯಬೇಕು ಅಂತಾದರೆ ಇಂತಹ ಅವಕಾಶಗಳೆನ್ನುವುದು ಅವರಿಗೆ ಪ್ರಾಪ್ತವಾಗಬೇಕು. ತನ್ನಷ್ಟಕ್ಕೆ ತನ್ನೊಳಗೆ ಸುಪ್ತವಾದ ಪ್ರತಿಭೆ ಹೊರಬರಬೇಕು ಅಂತಿದ್ರೆ ಇಂತಹ ಅವಕಾಶಗಳು ಅವರಿಗೆ ಸಿಗಬೇಕು. ಎಲ್ಲೆಲ್ಲೋ ಇದ್ದಂತಹ ಕಲಾವಿದರೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಇಂದಿನ ದಿವಸ ಬಂದು ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಅಂತಾದರೆ ಅದಕ್ಕೆ ಮೂಲ ಕಾರಣ ಸಂಘಟಕರಾಗಿದ್ದಾರೆ.
ಅಂತಹ ಸಂಘಟಕರಿಗೆ ಮತ್ತೊಮ್ಮೆ ಶಿರಬಾಗುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ದಿವಸ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ 4 ಮಂದಿ ಭಾಗವತರುಗಳು ಸಹಕರಿಸುವುದಕ್ಕಿದ್ದಾರೆ. ಮೊದಲನೆಯವರಾಗಿ ನಮ್ಮವರೇ ಆದಂತಹ ಈ ಊರಿನವರೇ ಎಲ್ಲರಿಗೂ ಚಿರಪರಿಚಿತರಾದಂತಹ, ಹಲವು ಕಾಲಗಳಿಂದ ತನ್ನನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಇನ್ನೂ ಕೂಡ ತೆರೆಮರೆಯಲ್ಲೇ ಇರುವಂತಹ ಓರ್ವ ಕಲಾವಿದ ರಾಮಪ್ರಸಾದ್ ಮಯ್ಯ ಕೂಡ್ಲೋರು ಅವರು ನಮ್ಮ ಜೊತೆ ಇವತ್ತಿನ ದಿವಸ ಭಾಗವತಿಕೆಯಲ್ಲಿ ಸಹಕರಿಸುವುದಕ್ಕಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವರು ನಮ್ಮ ಜೊತೆ ಭಾಗವತರಾಗಿ ಸಹಕರಿಸ್ತಾ ಇರುವವರು ಕಿರಣಾಚಾರ್ಯ ಮೂಡಬಿದ್ರೆಯವರು. ಹವ್ಯಾಸಿಯಾಗಿದ್ದುಕೊಂಡು ಹಿರಿಯಡಕದಂತಹ ಮೇಳಗಳಲ್ಲಿ ಕಲಾ ವ್ಯವಸಾಯವನ್ನು ಮಾಡಿಕೊಂಡು ತನ್ನಲ್ಲಿರುವಂತಹ ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿದಂತಹ ಸಮಯದಲ್ಲಿ ಅವಕಾಶವನ್ನು ಸದುಪಯೋಗಪಡಿಸುವುದರ ಮೂಲಕವಾಗಿ ತನ್ನ ಕಲಾ ಪ್ರತಿಭೆಯನ್ನು ತೋರಿಸಿಕೊಂಡು ಬಂದಂತಹ ಭಾಗವತರು ಇವರು ಇವತ್ತು ನಮ್ಮ ಜೊತೆ ಗಾನವೈಭವದಲ್ಲಿ ಭಾಗವತಿಕೆಯಲ್ಲಿ ಸಹಕರಿಸುವುದಕ್ಕಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವರು ನಮ್ಮ ಜೊತೆ ಇರುವ ಭಾಗವತರು ಕಳೆದ 3-4 ವರ್ಷಗಳಿಂದ ರಂಗದಲ್ಲಿ ಕಾಣಿಸಿಕೊಂಡಂತಹ ಯುವ ಪ್ರತಿಭೆ. ನಾವೆಲ್ಲ ಕೇಳಿದಂತಹ ಹೆಸರು ಸಿದ್ದಗಟ್ಟೆ ವಿಶ್ವನಾಥ್ ಶೆಟ್ಟಿಯವರು. ಬೇರೆ ಬೇರೆ ಮೇಳಗಳಲ್ಲಿ ಕಲಾ ವ್ಯವಸಾಯವನ್ನು ಮಾಡಿಕೊಂಡು ತೆಂಕು ಬಡಗುಗಳೆನ್ನುವಂತಹ ಭೇದಗಳಿಲ್ಲದೆ ತಾಳಮದ್ದಳೆ ಆಟ ಕೂಟಗಳಲ್ಲಿ ಎರಡರಲ್ಲಿಯೂ ಕೂಡ ಭಾಗವಹಿಸಿಕೊಂಡು ತನ್ನ ವಾಗ್ಜರಿಯನ್ನು ಹರಿಸಿದಂತಹ ಮಹಾನ್ ಪ್ರತಿಭೆ, ಪ್ರಸಂಗಕರ್ತರಾಗಿಯೂ ಕೂಡ ಕಾಣಿಸಿಕೊಂಡಂತಹ ದಿವಂಗತ ಸಿದ್ದಗಟ್ಟೆ ವಿಶ್ವನಾಥ್ ಶೆಟ್ಟಿಯವರ ಸುಪುತ್ರ ಭರತ್ ಶೆಟ್ಟಿ ಸಿದ್ದಗಟ್ಟೆಯವರು ನಮ್ಮ ಜೊತೆ ಭಾಗವತಿಕೆಯಲ್ಲಿ ಸಹಕರಿಸುವುದಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವರು ನಮ್ಮ ಜೊತೆ ಕಾಣಿಸಿಕೊಳ್ಳುತ್ತಾ ಇರುವವರು ಇತ್ತೀಚಿನ ದಿವಸಗಳಲ್ಲಿ ಕೇವಲ ಪುರುಷರು ಮಾತ್ರ ಯಕ್ಷಗಾನದಲ್ಲಿ ಕಾಣಿಸಿಕೊಳ್ಳುವುದಲ್ಲ, ಮಹಿಳಾ ಮಣಿಗಳನ್ನು ಕೂಡ ನಾವು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಅದೆಷ್ಟೋ ಮಂದಿಗಳು ಕೂಡ ನಾವು ಹಿಂದೆ ನೋಡಿದವರಿದ್ದೇವೆ. ಲೀಲಾವತಿ ಬೈಪಡಿತಾಯರಿಂದ ಹಿಡಿದು ಇತ್ತೀಚಿನ ಕಾಲದವರೆಗೆ ಬೇರೆ ಬೇರೆ ಭಾಗವತರನ್ನು ನಾವು ಯಕ್ಷಗಾನ ಕ್ಷೇತ್ರದಲ್ಲಿ ಮಹಿಳೆಯರನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಅಂತಹ ಯುವ ಪ್ರತಿಭಾನ್ವಿತ ಭಾಗವತರಾಗಿ ನಮ್ಮ ಜೊತೆ ಇವತ್ತಿನ ದಿವಸ ಇರುವವರು ಸಿಂಚನಾ ಮುಡ್ಕೋಡಿ ಅವರು ನಮ್ಮ ಜೊತೆ ಭಾಗವತಿಕೆಯಲ್ಲಿ ಸಹಕರಿಸುವುದಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಚೆಂಡೆ ಮದ್ದಳೆಗಳಲ್ಲಿ ನಮ್ಮ ಜೊತೆ ಇರುವವರು ವೃತ್ತಿ ಎನ್ನುವಂಥದ್ದು ಬೇರೆಯಾದರೂ ಕೂಡ ಪ್ರವೃತ್ತಿಯಲ್ಲಿ ಯಕ್ಷಗಾನದ ಆಸಕ್ತಿಯನ್ನು ತಳೆದವರು ಎಲ್ಲ ಕಲಾವಿದರಾಗಿರ್ತಾರೆ. ಅದರಲ್ಲಿ ಹಿಮ್ಮೇಳ ಇರಬಹುದು, ಹಿಮ್ಮೇಳದ ಎಲ್ಲ ಅಂಗೋಪಾಂಗಗಳನ್ನು ಕೂಡ ಕರಗತ ಮಾಡಿಕೊಂಡಂತಹ ನಾರಾಯಣ ಶರ್ಮಾ ಅವರು ಮದ್ದಳೆಯಲ್ಲಿ ಇವತ್ತಿನ ದಿವಸ ನಮ್ಮ ಜೊತೆ ಸಹಕರಿಸುವುದಕ್ಕಿದ್ದಾರೆ. ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚೆಂಡೆಯಲ್ಲಿ ನಮ್ಮ ಜೊತೆ ಕಾಣಿಸಿಕೊಳ್ಳುತ್ತಾ ಇರುವಂತಹ ಪ್ರತಿಭೆ ವಂದನಾ ಮಾಲಂಕಿ ಎನ್ನುವರು ಕಳೆದ ಕೆಲವು ವರ್ಷಗಳಿಂದ ತನ್ನ ಪ್ರತಿಭೆ ಏನು ಎನ್ನುವುದನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ತೋರಿಸಿಕೊಂಡು ಬಂದಂತಹ ಯುವ ಪ್ರತಿಭೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಚಕ್ರತಾಳದಲ್ಲಿ ನಮ್ಮ ಜೊತೆ ಕಾಣಿಸಿಕೊಳ್ಳುತ್ತಾ ಇರುವವರು ಗೌತಮ್ ನಾವಡ ಮಜಿಬೈಲವರು. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೋತೃಗಳೇ, ಕಲೆಗೆ ಹೊಸತನ ಎನ್ನುವಂಥದ್ದು ಬೇಕು ಎನ್ನುವಂತಹ ಆಶಯವನ್ನು ಇರಿಸಿಕೊಂಡು ಸಂಘಟಕರು ಇವತ್ತಿನ ದಿವಸ ಕೇವಲ ಚೆಂಡೆ ಮದ್ದಳೆಗಳು ಮಾತ್ರ ಇದ್ದರೆ ಸಾಕಾಗುವುದಿಲ್ಲ ಎನ್ನುವಂತಹ ದೃಷ್ಟಿಯನ್ನಿರಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಬರಬೇಕು ಎನ್ನುವಂತಹ ಆಶಯದಿಂದ ವಯಲಿನ್ ಹಾಗೂ ಕೊಳಲು ಇದರೆರಡರ ನಾದಗಳನ್ನು ನಾವೆಲ್ಲ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನಿರಿಸಿಕೊಂಡಂತಹ ಸಂಘಟಕರು ವಯಲಿನ್ ಹಾಗೂ ಕೊಳಲು ವಾದನವನ್ನು ಕೂಡ ಇವತ್ತಿನ ಈ ಗಾನವೈಭವದಲ್ಲಿ ಜೊತೆಯಾಗಿ ನಮ್ಮ ಜೊತೆ ಇರಿಸಿಕೊಂಡಿದ್ದಾರೆ. ಇಂದಿನ ದಿವಸ ಕೊಳಲು ವಾದನವನ್ನು ಮಾಡುವವರು ದರ್ಶನಾಚಾರ್ಯ ಮೂಡಬಿದ್ರೆಯವರು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವಯಲಿನ್ನಲ್ಲಿ ನಮ್ಮ ಜೊತೆ ಸಹಕರಿಸುವುದಕ್ಕಿರುವವರು ತೇಜಸ್ ನಾಯ್ಕ ಮೂಡಬಿದ್ರೆಯವರು. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಆಗಮಿಸುತ್ತಿರುವ ಎಲ್ಲ ಕಲಾಭಿಮಾನಿಗಳಿಗೆ ಮಗದೊಮ್ಮೆ ಸಂಘಟಕರ ಪರವಾಗಿ ಕಲಾವಿದರ ಪರವಾಗಿಯೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೋತೃಗಳೇ, ಈ ವೇದಿಕೆಯಲ್ಲಿರುವ ಎಲ್ಲ ಕಲಾವಿದರು ಕೂಡ ಯುವ ಪ್ರತಿಭೆಗಳು ಎನ್ನುವುದನ್ನು ನೀವು ಗಮನದಲ್ಲಿಟ್ಟುಕೊಳ್ಬೇಕು. ಯಾಕೆ ಅಂತ ಕೇಳಿದರೆ, ಹಲವು ವರ್ಷ ತಿರುಗಾಟವನ್ನು ಮಾಡಿಯೋ ಅನುಭವವನ್ನು ಸಂಪಾದನೆ ಮಾಡಿದಂತಹ ಕಲಾವಿದರಲ್ಲ.
ಹೊಸ ತಲೆಮಾರು ಎನ್ನುವಂಥದ್ದು ಬೆಳೆಯುತ್ತಾ ಬಂದ ಹಾಗೆ ಅವರಲ್ಲಿ ಹೊಸತನ ಎನ್ನುವಂಥದ್ದು ಇರ್ತದೆ. ಆ ಹಳೆಯ ಸಂಪ್ರದಾಯಕ್ಕೆ ಅನುಗುಣವಾಗಿದ್ದುಕೊಂಡು ತನ್ನದೇ ಆದಂತಹ ಶೈಲಿ ಇರಬಹುದು, ತನ್ನದೇ ಆದಂತಹ ಚಾಕಚಕ್ಯತೆಯನ್ನು ತೋರಿಸಿಕೊಡುವುದರ ಮೂಲಕವಾಗಿ ಹೊಸತನವನ್ನು ಕೊಡುತ್ತಾ ಬಂದಂತಹ ಯುವ ಪ್ರತಿಭೆಗಳನ್ನು ವೇದಿಕೆಯಲ್ಲಿ ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಅಂತಹ ಯುವ ಪ್ರತಿಭೆಗಳಿಗೆ ಈ ಕ್ಷೇತ್ರದಲ್ಲಿ ಒಂದು ಸುಂದರವಾದಂತಹ ಅವಕಾಶವನ್ನು ಕೊಟ್ಟಿದ್ದೀರಿ. ಈ ಕಲಾವಿದರ ಪುಣ್ಯ ಅಂತ ಭಾವಿಸಬೇಕು. ಯಾಕೆ ಅಂತ ಕೇಳಿದರೆ, ಕುತ್ಯಾಳ ಗೋಪಾಲಕೃಷ್ಣ, ಕೂಡ್ಲು ಗೋಪಾಲಕೃಷ್ಣ ಎನ್ನುವ ಯಕ್ಷಗಾನ ಪ್ರಿಯ. ಕೂಡ್ಲು ಮೇಳ ಎನ್ನುವುದೇ ಒಂದು ಕಾಲದಲ್ಲಿ ಪ್ರಸಿದ್ಧವನ್ನು ಹೊಂದಿದಂತಹ ಮೇಳವಾಗಿತ್ತು. ಅದೆಷ್ಟು ದಿಗ್ಗಜ ಕಲಾವಿದರು ವೇಷವನ್ನ ಮಾಡಿ ತನ್ನಲ್ಲಿರುವಂತಹ ಪ್ರತಿಭೆಯನ್ನು ಹೊರಹಾಕಿದಂತಹ ಸ್ಥಳ ಈ ಕೂಡ್ಲು ಕುತ್ಯಾಳ ಎನ್ನುವಂಥದ್ದು. ಅಂತಹ ಸ್ಥಳದಲ್ಲಿ ಇಂತಹ ಒಂದು ಯುವ ಪ್ರತಿಭೆಗಳಿಗೆಲ್ಲ ಅವಕಾಶ ಸಿಕ್ಕಿದೆ ಅಂತಾದರೆ ನಿಮ್ಮ ಪ್ರತಿಭೆಗೆ ಒಂದು ಸುಂದರವಾದಂತಹ ವೇದಿಕೆ ಅಂತ ನಾನು ಭಾವಿಸ್ತೇನೆ. ಗೋಪಾಲಕೃಷ್ಣ, ಈ ವೇದಿಕೆಯಲ್ಲಿ ನೀವು ಹಾಡುವಂತಹ ಹಾಡುಗಳನ್ನು ಸ್ವೀಕಾರ ಮಾಡುವುದರ ಮೂಲಕವಾಗಿ ನಿಮಗೆ ಇನ್ನಷ್ಟು ಅವಕಾಶಗಳೆನ್ನುವಂಥದ್ದು ಕಲಾಕ್ಷೇತ್ರದಲ್ಲಿ ಪ್ರಾಪ್ತಿಯಾಗುವ ಹಾಗೆ ಆ ಗೋಪಾಲಕೃಷ್ಣ ಅನುಗ್ರಹಿಸಲಿ ಎನ್ನುವ ಹಾಗೆ ಮೊದಲಾಗಿ ಆ ಭಗವಂತನಲ್ಲಿ ಸಂಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿರೆಗೆ ಶಿರಭಾಗಿ ಪರಮಾನಂದ ಭಕ್ತಿಯೊಳು ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯೋಳು ವರವ್ಯಾಸ ಮುನಿಪದ ದ್ವಂದ್ವಗಾನತನಾಗಿ ಕವಿಗಳ ಸಂದಣಿಗೆ ಪೊಡಮಟ್ಟು ಈ ಗಾನವೈಭವವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಶ್ರೋತೃಗಳೇ, ಯಾವುದೇ ಒಂದು ಬಯಲಾಟ ಅಥವಾ ಬೇರೆ ಬೇರೆ ತಾಳಮದ್ದಳೆ ಇರಬಹುದು, ಒಂದು ಪ್ರಸಂಗವನ್ನು ಕಂಡಾಗ ಆ ಪ್ರಸಂಗ ಆರಂಭವಾಗುವುದೆಲ್ಲಿಂದ ಅಂತ ಕೇಳಿದರೆ ಪೀಠಿಕೆಯ ಸುತ್ತಿನ ಮೂಲಕವಾಗಿ. ಸಾತ್ವಿಕ, ರಾಜಸ, ತಾಮಸಗಳೆನ್ನುವಂತಹ ಬೇರೆ ಬೇರೆ ಪ್ರಭೇದಗಳುಳ್ಳಂತಹ ಪಾತ್ರ ಎನ್ನುವುದು ರಂಗಕ್ಕಾಗಮಿಸುವಾಗ ಅದನ್ನು ಪೀಠಿಕೆ ಅಂತ ಕರೀತಾರೆ. ಹೆಚ್ಚಾಗಿ ಸಾತ್ವಿಕ ಅಥವಾ ರಾಜಸ ಪಾತ್ರಗಳು ವೇದಿಕೆಗೆ ಬರುವುದು ಸಹಜವಾಗಿರುತ್ತದೆ. ಅರ್ಜುನನಿರಬಹುದು, ಕೃಷ್ಣನಿರಬಹುದು, ಹೀಗೆ ಬೇರೆ ಬೇರೆ ಪಾತ್ರಗಳು ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಅಂತಹ ಪೀಠಿಕೆ ಸುತ್ತಿನಿಂದ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಸಿಂಚನ ಮೂಡ್ಕೋಡಿಯವರಿಂದ ಆರಂಭವಾಗಿ ಭರತ್ ಶೆಟ್ಟಿಯವರು, ಕಿರಣ ಆಚಾರ್ಯ, ರಾಮಪ್ರಸಾದ್ ಮಯ್ಯರ್, ಹೀಗೆ ಸಾಲಾಗಿ ಹಾಡುಗಳೆನ್ನುವಂಥದ್ದು ಸಾಗುವುದಕ್ಕಿದೆ. ಹಾಗಾಗಿ ಮೊದಲಾಗಿ ನಿಮ್ಮ ಮುಂದೆ ಪೀಠಿಕೆ ಸುತ್ತಿನ ಹಾಡುಗಳು. ಗರುಡಗ ಮದನ ಪದಗೆರೆ
ಧಾರಿಣಿ ಬದಿಗೇಳು ದ್ವಾರಕಾ ನಗರದಲ್ಲಿ ದ್ವಾರಕಾ ನಗರದಲ್ಲಿ ಶ್ರೀರಮಣ ಇದ್ದ ಅತಿ ಗೋರಿ ಭಾಗ್ಯದಲ್ಲಿ ನವರತ್ನ ಭವನದಲ್ಲಿ ಯುವತಿ ರುಕ್ಮಿಣಿ ಸಹಿತ ತವಿ ಅರುಜದಿಂದ ದಾರುಣೀಪತಿ ಕೀಳು ದ್ವಾರಕಾ ನಗರದಲ್ಲಿ ಕೃಷ್ಣ ಕೃಷ್ಣ ಪಾರ್ಥಿವ ಗ್ರಾಣಿ ಕೇಳು
ಸೇತು ಬಂದವನು ಶ್ರೋತೃಗಳೇ, ನಾಲ್ವರು ಕೂಡ ಪೀಠಿಕೆ ಸುತ್ತಿನ ಪದವನ್ನು ಹಾಡಿದವರಿದ್ದಾರೆ. ನಾವು ಗಮನಿಸಬೇಕಾದ್ದು, 4 ಮಂದಿಗಳು ಕೂಡ ಪೀಠಿಕೆ ಹಾಡನ್ನೇ ಹಾಡಿದರೆ ಅದರಲ್ಲಿರುವ ವ್ಯತ್ಯಾಸವನ್ನು ನಾವು ಗಮನಿಸಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಆರಂಭದಲ್ಲಿ ಈರೂರು ಭಾಗವತರು ಕೂಡ ಕೃಷ್ಣನ ಪೀಠಿಕೆ ಹಾಡನ್ನು ಹಾಡಿದರು. ಸಿಂಚನ ಮುಡ್ಕೋಡಿಯವರು ಹಟ್ಟಿಯಂಗಡಿ ರಾಮಭಟ್ರಿಂದ ರಚಿಸಿದಂತಹ ರತಿ ಕಲ್ಯಾಣ ಪ್ರಸಂಗದಿಂದ ಆಯ್ದಂತಹ ಕೃಷ್ಣನ ಹಾಡನ್ನು ಹಾಡಿದರು. ಕೃಷ್ಣನ ಹಾಡನ್ನು ಹಾಡಿದಂತಹ ಹಾಡು ಮತ್ತು ಕಿರಣಾಚಾರ್ಯವರು ಅದೇ ಹಟ್ಟಿಯಂಗಡಿ ರಾಮಭಟ್ರಿಂದ ರಚಿಸಿದಂತಹ ಸುಭದ್ರಾ ಕಲ್ಯಾಣದಿಂದ ಪಾರ್ಥಿವಾಗ್ರಣಿ ಅರ್ಜುನನ ಪೀಠಿಕೆ ಹಾಡನ್ನು ಹಾಡಿದರು. ಆ ಹಾಡಿಗಿರುವಂತಹ ವ್ಯತ್ಯಾಸವನ್ನು ನಾವು ಗಮನಿಸುವುದಕ್ಕೆ ಸಾಧ್ಯವಾಗ್ತದೆ. ಕೃಷ್ಣ ಹೇಳುವವ ಸಾತ್ವಿಕದಿಂದ ಕೂಡಿದಂತಹ ಪೀಠಿಕೆ, ಅದೇ ರೀತಿಯಾಗಿ ಮತ್ತೆ ರಾಜಸ ಕಿರೀಟ ವೇಷಧಾರಿ ಯಾವ ರೀತಿಯಾಗಿ ಉಡ್ಡೋಲಗವನ್ನು ಕೊಡಬಹುದು ಎನ್ನುವುದನ್ನು ಆ ಹಾಡಲ್ಲೇ ನಾವು ಅದನ್ನು ನೋಡುವುದಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ರಾಮ್ ಪ್ರಸಾದ್ ಮಯ್ಯರು ಅಗರಿ ಭಾಗವತರಿಂದ ರಚಿಸಿದಂತಹ ಲಲಿತೋಪಖ್ಯಾನ ಪ್ರಸಂಗದಿಂದ ಆಯ್ದಂತಹ ಈಶ್ವರನ ಉಡ್ಡೋಲಗದ ಹಾಡನ್ನು ಹಾಡಿದವರಿದ್ದಾರೆ. 4 ಮಂದಿ ಭಾಗವತರು ಕೂಡ ಉಡ್ಡೋಲಗದ ಹಾಡನ್ನು ಬಹಳ ಸೊಗಸಾಗಿ ನಿರೂಪಿಸಿದವರಿದ್ದಾರೆ.